ಮದ್ದೂರು ನಿರೀಕ್ಷೆಯಲ್ಲಿದ್ರು ಕುಮಾರಸ್ವಾಮಿ. ಅಂದ್ರೆ ಮದ್ದೂರಿನಲ್ಲಿ ನಡೀತಾ ಇದ್ದ ಚುನಾವಣೆಯಲ್ಲಿ ಜೆಡಿಎಸ್ಗೆ ಮತ್ತೆ ಅಧಿಕಾರ ಉಳಿಯುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ಕುಮಾರಸ್ವಾಮಿ ಅವರಿಗೆ ಭಾರಿ ಮುಖಭಂಗವಾಗಿದೆ. ಆಪರೇಷನ್ ಹಸ್ತದ ಮೂಲಕ ದಳಪತಿಗಳಿಗೆ ಬಿಗ್ ಶಾಕ್ ನೀಡಲಾಗಿದೆ. ಸ್ಪಷ್ಟ ಬಹುಮತ ಇದೆ ಜೆಡಿಎಸ್ಗೆ, ಆದರೂ ಕೂಡ ಅಧಿಕಾರ ಕೈ ತಪ್ಪಿದೆ. ಯಾವ ವಿಚಾರದಲ್ಲಿ? ಮದ್ದೂರು ಪುರಸಭೆಗೆ ನಡೆದ ಎಲೆಕ್ಷನ್ ಅಲ್ಲಿ ಬರೋಬ್ಬರಿ 2 ದಶಕ 20 ವರ್ಷದ ಬಳಿಕ ಅಧಿಕಾರವನ್ನ ಕೈ ಚೆಲ್ಲಿದೆ ಜೆಡಿಎಸ್ ಪಾಳೆಯ. ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಏರುವಲ್ಲಿ ಯಶಸ್ವಿಯಾಗಿದೆ. ಅಧ್ಯಕ್ಷರಾಗಿ ಕೋಕಿಲಾ, ಉಪಾಧ್ಯಕ್ಷರಾಗಿ ಪ್ರಸನ್ನ ಅವರ ಆಯ್ಕೆಯಾಗಿದೆ. ಇದರಲ್ಲಿ ಕೈವಾಡ ಅಂತ ಕಂಡು ಬರ್ತಾ ಇರೋದು ಶಾಸಕ ಕದಲೂರು ಉದಯ್ ಅವರ ಸ್ಟ್ರಾಟಜಿ ಇಲ್ಲಿ ವರ್ಕೌಟ್ ಆಗಿದೆ. ಆ ಮೂಲಕ ಜೆಡಿಎಸ್ ಪಾಳೆಯದ ಕೈಯಲ್ಲಿದ್ದ ಅಧಿಕಾರ ಇದೀಗ ಕಾಂಗ್ರೆಸ್ ಪಕ್ಷದ ಪಾಲಾಗಿದೆ. ಉದಯ್ ಗೌಡ್ರಿಗೆ ಜೈಕಾರ ಕೇಳಿಸ್ಕೊಂಡಾಗ್ಲೇ ಅರ್ಥವಾಗುತ್ತೆ ಉದಯ್ ಅವರು ರಚಿಸಿದ್ದ ಸ್ಟ್ರಾಟಜಿ ವರ್ಕೌಟ್ ಆಗಿದೆ ಅಂತ ಹೇಳಿ. ಹೇಗಾಯ್ತು ವರ್ಕೌಟ್? ಯಾವ ರೀತಿ ಜೆಡಿಎಸ್ ಪಾಳೆಯದ ಕೈಯಲ್ಲಿದ್ದ ಅಧಿಕಾರ ಕಾಂಗ್ರೆಸ್ ಪಾಲಾಯಿತು? ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ದಳಪತಿಗಳಿಗೆ ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆಪರೇಷನ್ ಹಸ್ತದ ಶಾಕ್ ಎದುರಾಗಿದೆ. ಜೆಡಿಎಸ್ನಲ್ಲಿ 6 ಜನ ಸದಸ್ಯರು, ಸ್ಪಷ್ಟ ಬಹುಮತ. ಬಿಜೆಪಿಯ 1 ಹಾಗೆ 4 ಮಂದಿ ಪಕ್ಷೇತರರು. ಇಷ್ಟು ಜನರನ್ನ ಹೈಜಾಕ್ ಮಾಡುವಲ್ಲಿ ಶಾಸಕ ಕದಲೂರು ಉದಯ್ ಯಶಸ್ವಿಯಾಗಿದ್ದಾರೆ. ಈ ಜೆಡಿಎಸ್ಗೆ ಹಾಗೆ ನೋಡಿದ್ರೆ ಸ್ಟ್ರೆಂತ್ ಹೆಚ್ಚಿಗೆ ಇತ್ತು. ಜೆಡಿಎಸ್ನ ಪೈಕಿ 6 ಜನ ಸದಸ್ಯರನ್ನ ಕಾಂಗ್ರೆಸ್ ಪರವಾಗಿ ವೋಟ್ ಹಾಕುವಂತೆ ಮಾಡುವಲ್ಲಿ, ಹಾಗೆ ಬಿಜೆಪಿಯ ಓರ್ವ ಸದಸ್ಯ ಹಾಗೆ 4 ಮಂದಿ ಪಕ್ಷೇತರರ ಮತವನ್ನ ಸೆಳೆಯುವಲ್ಲಿ ಶಾಸಕ ಕದಲೂರು ಉದಯ್ ಯಶಸ್ವಿಯಾಗಿದ್ದಾರೆ. ಆಪರೇಷನ್ ಹಸ್ತದ ಖೆಡ್ಡಕ್ಕೆ ಕೆಡವಿ ಕಾಂಗ್ರೆಸ್ಗೆ ಅಧಿಕಾರ ಸಿಗುವಂತೆ ಮಾಡುವಲ್ಲಿ ತಮ್ಮ ತಂತ್ರಗಾರಿಕೆಯನ್ನ ಯಶಸ್ಸಿನ ದಡವನ್ನ ತಲುಪಿಸಿದ್ದಾರೆ ಕದಲೂರು ಉದಯ್. 11 ಸದಸ್ಯರನ್ನ ಸೆಳೆದು ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ಅವಧಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಅಧಿಕಾರಕ್ಕೆ ಬಂದಿತ್ತು ಮದ್ದೂರು ಪುರಸಭೆಯಲ್ಲಿ. ಎಸ್.ಎಂ. ಕೃಷ್ಣ ಅವರು ಸಿಎಂ ಆಗಿದ್ದ ಕಾಲದಲ್ಲಿ. ಅದಾದ ನಂತರದಲ್ಲಿ ಜೆಡಿಎಸ್ ಸತತವಾಗಿ ಮದ್ದೂರು ಪುರಸಭೆಯನ್ನ ನಿರಂತರವಾಗಿ ಗೆಲ್ತಾ ಬಂದಿತ್ತು. 20 ವರ್ಷಗಳ ಇತಿಹಾಸವನ್ನ ಮುರಿಯುವಲ್ಲಿ, ಹೊಸದೊಂದು ಇತಿಹಾಸವನ್ನ ಸೃಷ್ಟಿ ಮಾಡುವಲ್ಲಿ ಕಾಂಗ್ರೆಸ್ ಆ ಭಾಗದಲ್ಲಿ ಯಶಸ್ವಿಯಾಗಿದೆ. 12 ಜೆಡಿಎಸ್ 1 ಬಿಜೆಪಿ ಸದಸ್ಯರಿದ್ದರೂ ಕೂಡ ಹಾಗೆ ನೋಡಿದ್ರೆ ಮೈತ್ರಿ ಲೆಕ್ಕಾಚಾರದಲ್ಲಿ ಮೇಜರ್ ನಂಬರ್ಸ್ ಇದ್ದಿದ್ದು ಜೆಡಿಎಸ್ ಹಾಗೆ ಬಿಜೆಪಿ ಕೈಯಲ್ಲೇನೆ. 12 ಜೆಡಿಎಸ್ 1 ಬಿಜೆಪಿ ಸದಸ್ಯರಿದ್ದರೂ ಕೂಡ ಮೈತ್ರಿಗೆ ಸೋಲಾಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಕಾಂಗ್ರೆಸ್ನಲ್ಲೇ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಕೂಡ ಆಗಿದೆ. ಆ ಮೂಲಕ ಕದಲೂರು ಉದಯ್ ಅವರ ಸ್ಟ್ರಾಟಜಿ ಮುಂದೆ ಕುಮಾರಸ್ವಾಮಿ ಅವರ ವರ್ಚಸ್ಸು, ಅವರ ಸ್ಟ್ರಾಟಜಿಗಳು ವರ್ಕೌಟ್ ಆಗಿಲ್ಲ. ಮದ್ದೂರು ನಿರೀಕ್ಷೆಯಲ್ಲಿದ್ರು ಕುಮಾರಸ್ವಾಮಿ. ಅಂದ್ರೆ ಮದ್ದೂರಿನಲ್ಲಿ ನಡೀತಾ ಇದ್ದ ಚುನಾವಣೆಯಲ್ಲಿ ಜೆಡಿಎಸ್ಗೆ ಮತ್ತೆ ಅಧಿಕಾರ ಉಳಿಯುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ಕುಮಾರಸ್ವಾಮಿ ಅವರಿಗೆ ಭಾರಿ ಮುಖಭಂಗವಾಗಿದೆ. ಆಪರೇಷನ್ ಹಸ್ತದ ಮೂಲಕ ದಳಪತಿಗಳಿಗೆ ಬಿಗ್ ಶಾಕ್ ನೀಡಲಾಗಿದೆ. ಸ್ಪಷ್ಟ ಬಹುಮತ ಇದೆ ಜೆಡಿಎಸ್ಗೆ, ಆದರೂ ಕೂಡ ಅಧಿಕಾರ ಕೈ ತಪ್ಪಿದೆ. ಯಾವ ವಿಚಾರದಲ್ಲಿ? ಮದ್ದೂರು ಪುರಸಭೆಗೆ ನಡೆದ ಎಲೆಕ್ಷನ್ ಅಲ್ಲಿ ಬರೋಬ್ಬರಿ 2 ದಶಕ 20 ವರ್ಷದ ಬಳಿಕ ಅಧಿಕಾರವನ್ನ ಕೈ ಚೆಲ್ಲಿದೆ ಜೆಡಿಎಸ್ ಪಾಳೆಯ. ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಏರುವಲ್ಲಿ ಯಶಸ್ವಿಯಾಗಿದೆ. ಅಧ್ಯಕ್ಷರಾಗಿ ಕೋಕಿಲಾ, ಉಪಾಧ್ಯಕ್ಷರಾಗಿ ಪ್ರಸನ್ನ ಅವರ ಆಯ್ಕೆಯಾಗಿದೆ. ಇದರಲ್ಲಿ ಕೈವಾಡ ಅಂತ ಕಂಡು ಬರ್ತಾ ಇರೋದು ಶಾಸಕ ಕದಲೂರು ಉದಯ್ ಅವರ ಸ್ಟ್ರಾಟಜಿ ಇಲ್ಲಿ ವರ್ಕೌಟ್ ಆಗಿದೆ. ಆ ಮೂಲಕ ಜೆಡಿಎಸ್ ಪಾಳೆಯದ ಕೈಯಲ್ಲಿದ್ದ ಅಧಿಕಾರ ಇದೀಗ ಕಾಂಗ್ರೆಸ್ ಪಕ್ಷದ ಪಾಲಾಗಿದೆ. ಉದಯ್ ಗೌಡ್ರಿಗೆ ಜೈಕಾರ ಕೇಳಿಸ್ಕೊಂಡಾಗ್ಲೇ ಅರ್ಥವಾಗುತ್ತೆ ಉದಯ್ ಅವರು ರಚಿಸಿದ್ದ ಸ್ಟ್ರಾಟಜಿ ವರ್ಕೌಟ್ ಆಗಿದೆ ಅಂತ ಹೇಳಿ. ಹೇಗಾಯ್ತು ವರ್ಕೌಟ್? ಯಾವ ರೀತಿ ಜೆಡಿಎಸ್ ಪಾಳೆಯದ ಕೈಯಲ್ಲಿದ್ದ ಅಧಿಕಾರ ಕಾಂಗ್ರೆಸ್ ಪಾಲಾಯಿತು? ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ದಳಪತಿಗಳಿಗೆ ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆಪರೇಷನ್ ಹಸ್ತದ ಶಾಕ್ ಎದುರಾಗಿದೆ.
JDSನಲ್ಲಿ 6 ಜನ ಸದಸ್ಯರು, ಸ್ಪಷ್ಟ ಬಹುಮತ. BJPಯ 1 ಹಾಗೆ 4 ಮಂದಿ ಪಕ್ಷೇತರರು. ಇಷ್ಟು ಜನರನ್ನು ಹೈಜಾಕ್ ಮಾಡುವಲ್ಲಿ ಶಾಸಕ ಕದಲೂರು ಉದಯ್ ಯಶಸ್ವಿಯಾಗಿದ್ದಾರೆ. ಈ JDSಗೆ ಹಾಗೆ ನೋಡಿದ್ರೆ ಸ್ಟ್ರೆಂತ್ ಹೆಚ್ಚಿಗೆ ಇತ್ತು. JDSನ ಪೈಕಿ 6 ಜನ ಸದಸ್ಯರನ್ನ ಕಾಂಗ್ರೆಸ್ ಪರವಾಗಿ ವೋಟ್ ಹಾಕುವಂತೆ ಮಾಡುವಲ್ಲಿ, ಹಾಗೆ BJPಯ ಓರ್ವ ಸದಸ್ಯ ಹಾಗೆ 4 ಮಂದಿ ಪಕ್ಷೇತರರ ಮತವನ್ನು ಸೆಳೆಯುವಲ್ಲಿ ಶಾಸಕ ಕದಲೂರು ಉದಯ್ ಯಶಸ್ವಿಯಾಗಿದ್ದಾರೆ. ಆಪರೇಷನ್ ಹಸ್ತದ ಖೆಡ್ಡಕ್ಕೆ ಕೆಡವಿ ಕಾಂಗ್ರೆಸ್ಗೆ ಅಧಿಕಾರ ಸಿಗುವಂತೆ ಮಾಡುವಲ್ಲಿ ತಮ್ಮ ತಂತ್ರಗಾರಿಕೆಯನ್ನ ಯಶಸ್ಸಿನ ದಡವನ್ನು ತಲುಪಿಸಿದ್ದಾರೆ ಕದಲೂರು ಉದಯ್. 11 ಸದಸ್ಯರನ್ನ ಸೆಳೆದು ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. SM ಕೃಷ್ಣ ಅವರ ಅವಧಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಮದ್ದೂರು ಪುರಸಭೆಯಲ್ಲಿ SM ಕೃಷ್ಣ ಅವರು CM ಆಗಿದ್ದ ಕಾಲದಲ್ಲಿ. ಅದಾದ ನಂತರದಲ್ಲಿ JDS ಸತತವಾಗಿ ಮದ್ದೂರು ಪುರಸಭೆಯನ್ನ ನಿರಂತರವಾಗಿ ಗೆಲ್ತಾ ಬಂದಿತ್ತು. 20 ವರ್ಷಗಳ ಇತಿಹಾಸವನ್ನ ಮುರಿಯುವಲ್ಲಿ, ಹೊಸದೊಂದು ಇತಿಹಾಸವನ್ನ ಸೃಷ್ಟಿ ಮಾಡುವಲ್ಲಿ ಕಾಂಗ್ರೆಸ್ ಆ ಭಾಗದಲ್ಲಿ ಯಶಸ್ವಿಯಾಗಿದೆ. 12 JDS 1 BJP ಸದಸ್ಯರಿದ್ದರೂ ಕೂಡ ಹಾಗೆ ನೋಡಿದ್ರೆ ಮೈತ್ರಿ ಲೆಕ್ಕಾಚಾರದಲ್ಲಿ ಮೇಜರ್ ನಂಬರ್ಸ್ ಇದ್ದಿದ್ದು JDS ಹಾಗೆ BJP ಕೈಯಲ್ಲೇನೆ. 12 JDS 1 BJP ಸದಸ್ಯರಿದ್ದರೂ ಕೂಡ ಮೈತ್ರಿಗೆ ಸೋಲಾಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಕಾಂಗ್ರೆಸ್ನಲ್ಲೇ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಕೂಡ ಆಗಿದೆ. ಆ ಮೂಲಕ ಕದಲೂರು ಉದಯ್ ಅವರ ಸ್ಟ್ರಾಟಜಿ ಮುಂದೆ ಕುಮಾರಸ್ವಾಮಿ ಅವರ ವರ್ಚಸ್ಸು, ಅವರ ಸ್ಟ್ರಾಟಜಿಗಳು ವರ್ಕೌಟ್ ಆಗಿಲ್ಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.